ಆ, ಎಲ್ಲರಿಗೂ ನಮಸ್ಕಾರ. ಆ, ಯಾವುದು ಈಗ ನಾನು ಹೇಳ್ತಾ ಇರೋ ಯಾವುದೆಲ್ಲ ಯಾವ ಥರ ಯೋಚನೆ ಮಾಡಿ ಆ, ನಿಮಗೆ ಆ, ನಾನು ಹೇಳಿರೋ ಮೆಥಡ್ಗಳು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ನಿಮಗೆ ಒಂದು ಹೊಸ ಥರ ಅನುಭವ ಆಗುತ್ತೆ. ಆಮೇಲೆ ಅದನ್ನು ಕಂಟಿನ್ಯೂ ಮಾಡಿ. ಸಿ ಎಲ್ಲರೂ ಎಲ್ಲರೂ ಧ್ಯಾನ ಮಾಡಲ್ಲ, ಅದು ಗೊತ್ತು. ಆದರೆ ಮಾತಾಡೋದು ಎಲ್ಲರೂ ಮಾತಾಡ್ತಾರೆ. ಮಾತಾಡೋದನ್ನೇ ಸ್ವಲ್ಪ ಒಂದು 5-10 ಸೆಕೆಂಡು ಯೋಚನೆ ಮಾಡಿ ಮಾತಾಡಿ. ಈಗ ಪ್ರತಿಕ್ರಿಯೆ, ನೀವೆಷ್ಟು ಪ್ರತಿಕ್ರಿಯೆ ಕೊಡ್ತೀರಾ ಆ ಪರಿಸ್ಥಿತಿ ಅಷ್ಟೇ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಈಗ ನಾನು ಸಿಟ್ಟು ಮಾಡಿಕೊಂಡ್ರೆ ಎದುರುಗಡೆಯವರು ಸಿಟ್ಟು ಮಾಡ್ಕೊತಾರೆ, ಅವ್ರಕ್ಕಿಂತ ಜಾಸ್ತಿ ಮತ್ತೆ ನಾನು ಸಿಟ್ಟು ಮಾಡ್ಕೊತೀನಿ. ಆಮೇಲೆ ನಾನು ಇಲ್ಲ ಅವರು ಯಾರೋ ಹೊಡಿತೀರಾ ಅಂತ ಇಟ್ಕೊಳ್ಳಿ. ಅವ್ರು ಒಂದು ಹೊಡೆದ್ರೆ ನಾವು ಒಂದಕ್ಕೆ ನಿಲ್ಲಲ್ಲ, ತಿರುಗಿ 2 ಹೊಡಿತೀವಿ. ಆಮೇಲೆ ಮತ್ತೆ ಅವ್ರು ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಾರೆ. ಏನಂತೀರ, ನೆಗೆಟಿವ್ ಇದರಲ್ಲಿ ನೀವು ಎಷ್ಟು ಸಿಗಾಕೊಳ್ತೀರಾ ಅಂದರೆ, ಶುರು ಆದಮೇಲೆ ಅದನ್ನು ನಿಲ್ಲಿಸೋಕ್ಕೆ ತುಂಬ ಲೈಕ್ ಯಾರಿಗಾರೊಬ್ಬರಿಗೆ ತುಂಬಾ ಹಾನಿಯಾಗಿ ಅದೇನು ಆಗತ್ತೆ ಹೇಳೋಕ್ಕಾಗಲ್ಲ. ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡಿ. ಸೊ ನೀವು ಸಿಟ್ಟು ಬರ್ತಾ ಇದೆ ಅಂತ ನಿಮ್ಮ ಉಸಿರಾಟ ಮತ್ತು ಎದೆ ಬಡಿತದಲ್ಲಿ ನಿಮಗೆ ಗೊತ್ತಾಗತ್ತೆ. ತೀರಾ ನಿಮಗೆ ಇದಾಗ್ತಾ ಇದೆ ಅಂದರೆ ಅಲ್ಲೇ ಇದ್ದು ಎದುರಿಸ್ತೀನಿ ನಾನು, ಆಮೇಲೆ ಏನಾಗುತ್ತೋ ನೋಡೋ, ಆ ಥರ ಪರಿಸ್ಥಿತಿನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು.